ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ದಿನವೆಲ್ಲ ಸೈಡ್ ವೇಸ್ ಎಲ್ಲ ಟ್ರೇಡ್ ಆಯಿತು. ಈವನ್ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ಮಾರ್ಕೆಟಲ್ಲಿ ಸೈಡ್ ವೇಸ್ ಮೂಮೆಂಟಮ್ನ ನೋಡಿದ್ವಿ. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು 2 ಬಾರಿ ಮೆನ್ಷನ್ ಮಾಡಿದ್ದೆ. ಸ್ಟಾರ್ಟಿಂಗ್ ಆಫ್ ದ ಡೇ ಹಾಗೂ 12:30 ನಂತರ ಮಾರ್ಕೆಟ್ ಸೈಡ್ ವೈಸ್ ತೋರಿಸ್ತಾ ಇದೆ. ಸೊ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಲ್ಲ ಅಂತ. ಸೊ ಮಾರ್ಕೆಟ್ ಸೈಡ್ ವೈಸ್ ಅಲ್ಲೇ ಹೋಯ್ತು. ಸೊ ನಮ್ಮನ್ನ ಫಾಲೋ ಮಾಡಿ ನೀವು ಏನಾದ್ರೂ ಇವತ್ತು ಯಾವುದೇ ಟ್ರೇಡ್ ನ ತಗೊಂಡಿಲ್ಲ ಅಂತಂದ್ರೆ ಜಸ್ಟ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಇಂಥ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯರ್ಸ್ ಟ್ರೇಡ್ ಮಾಡಕ್ ಹೋದ್ರೆ ಇಲ್ಲಿ ಪ್ರೀಮಿಯಂ ಡಿಕೆಯಿಂದ ಲಾಸ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ, ಅಥವಾ ಮಲ್ಟಿಪಲ್ ಟ್ರೇಡ್ ಆಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ವೀಕ್ಲಿ ಎಕ್ಸ್ಪೈರಿ ಅಥವಾ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಸರಿಯಾಗಿ ಡೇಟಾನ ಅರ್ಥ ಮಾಡ್ಕೊಂಡು ಪ್ರೀಮಿಯಂ ಮೂಮೆಂಟಮ್ ಕಾಣಿಸ್ತಾ ಇದ್ರೆ ಅಥವಾ ಬ್ರೇಕ್ಔಟ್ ಬ್ರೇಕ್ ಡೌನ್ ಇದ್ರೆ ಮಾತ್ರನೇ ನಾವು ಪೊಸಿಷನ್ಸ್ ನ ತಗೋಬೇಕು. ಇಲ್ದಿದ್ರೆ ಇದೇ ರೀತಿ ಮಾರ್ಕೆಟ್ ಅಲ್ಲಿ ನಾವು ಪ್ರೀಮಿಯಂ ನ ಕಳ್ಕೊಂಡು ಅಥವಾ ಮಲ್ಟಿಪಲ್ ಟ್ರೇಡ್ ನ ಮಾಡಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಮಾತ್ರ ಇವತ್ತಿನ ದಿನ ಯಾವುದೇ ಟ್ರೇಡ್ ನ ಮಾಡ್ಲಿಲ್ಲ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಕೊಡ್ತಿರೋ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ. ಸೊ ಅದು ರಿಯಲಿ ನಮ್ಗೆ ಮೋಟಿವೇಶನ್ ಸಿಗುತ್ತೆ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡೋದಕ್ಕೆ. ಸೊ ಈಗ ಇಲ್ಲಿಂದ ನಾವು ಈ ನಾಳೆ ದಿನದ ಅಂದ್ರೆ ಮೇ ಮಂತ್ ನ ಮೊದಲನೇ ಟ್ರೇಡಿಂಗ್ ಸೆಷನ್ ಹಾಗೂ ಏಪ್ರಿಲ್ ಮಂತ್ ನ 25th ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ನ ಶುರು ಮಾಡೋಣ. ಇನ್ನು ನಾವು ಇಲ್ಲಿ ಮುಂದುವರೆದ್ರೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳೆಲ್ಲ ನಮ್ಮ ಫೇವರ್ ಅಲ್ಲೇ ಇದಾವೆ. ಸೊ ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಆಗಿರ್ಬೋದು, ಇದು 16ರ ಹತ್ರನೇ ಇದೆ, 16ರ ಮೇಲೆ ಹೋಗಿದೆ. ಸೊ ಇದು ಸ್ವಲ್ಪ ನೆಗೆಟಿವ್ ಅಂತಾನೆ ಹೇಳ್ಬೋದು. ಇದು 16ರ ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಅದು ಆಕ್ಚುಲಿ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ, ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಮಗೆ ಇದಕ್ಕೆ ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಆಗ್ಲಿ, ಇಲ್ಲಿ ನಮ್ಮ ರುಪಿ ಅಗೇನ್ಸ್ಟ್ US$ ಆಗ್ಲಿ, US 10-year ಬಾಂಡ್ ಈಲ್ಡ್ ಆಗ್ಲಿ, US ಡಾಲರ್ ಇಂಡೆಕ್ಸ್ ಇವೆಲ್ಲ ಈಕ್ವಿಟಿ ಮಾರ್ಕೆಟ್ಗೆ ಫೇವರ್ ಆಗೇ ಇದಾವೆ. ಇನ್ನು US ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಇಲ್ಲಿ ಕೂಡ ನಾವು ನ್ಯೂಟ್ರಲ್ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು. ಕಳೆದ 2 ದಿನದಲ್ಲಿ ಇಲ್ಲಿ ಸೈಡ್ ವೇಸ್ ಮೂಮೆಂಟಮ್ ನಾವು ನೋಡ್ತಾ ಇದೀವಿ. ಹಾಗೂ 22 ಏಪ್ರಿಲ್ ಏನು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ, ಅದಕ್ಕೆ ಅಗೇನಿಸ್ಟ್ ಆಗಿ ಆಲ್ರೆಡಿ ಇಂಡಿಯನ್ ಗೌರ್ಮೆಂಟ್ ಆಕ್ಷನ್ ತಗೊಳಕ್ಕೆ ಶುರು ಆಗಿದೆ. ಆದ್ರೆ ಇನ್ನು ಮಿಲಿಟರಿ ಆಕ್ಷನ್ ಇಲ್ಲಿ ಯಾವುದೇ ಬಂದಿಲ್ಲ. ಸೊ ಅದರಿಂದ ಬರೋ ಇಂಪ್ಯಾಕ್ಟ್ ಫಿಯರ್ ಮಾರ್ಕೆಟ್ ಅಲ್ಲಿ ಈಗ ಕಾಣಿಸ್ತಾ ಇದೆ. ಸೊ ಆ ರೀತಿ ಏನಾದ್ರೂ ಆಕ್ಷನ್ ಬಂದು ಪಾಕಿಸ್ತಾನ ಮಿಲಿಟರಿ ಕಡೆಯಿಂದ ಕೂಡ ಏನಾದ್ರೂ ಆಕ್ಷನ್ ಬರೋಕೆ ಶುರು ಆದ್ರೆ ಆಗ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರ ಡೆವಲಪ್ಮೆಂಟ್ ಹೇಗೆ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಅದು ಮೂಮೆಂಟಮ್ ನ ಕೂಡ ನಾವು ಅಬ್ಸರ್ವ್ ಮಾಡಿ ನಮ್ಮ ಬರೋ ದಿನಗಳಲ್ಲಿ ಟ್ರೇಡಿಂಗ್ ನ ಮಾಡಬೇಕಾಗತ್ತೆ. ಸೊ ಈ ಲೆವೆಲ್ ಅಲ್ಲಿ ನೆಕ್ಸ್ಟ್ ವೀಕ್ ನಿಫ್ಟಿಯ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಇವತ್ತು ನಾವು NSE ವೆಬ್ಸೈಟ್ ಇಂದ ಆಪ್ಷನ್ ಚೈನ್ ಡೇಟಾನ ರಿವ್ಯೂ ಮಾಡೋಣ. ಸೊ ಇಲ್ಲಿ ನಾನು ನೆಕ್ಸ್ಟ್ ವೀಕ್ ಅಂದ್ರೆ 30th ಏಪ್ರಿಲ್ ಆಪ್ಷನ್ ಚೈನ್ ನ ನೋಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡಿದ್ರೆ 8 lakh ಪುಟ್ ರೇಟರ್ಸ್ ಇದ್ರೆ, ಕಾಲ್ ಸೈಡ್ ಅಲ್ಲಿ ನಿಯರ್ಲಿ 10 lakh ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಮಾರ್ಕೆಟ್ ಸ್ವಲ್ಪ ಬಿಯರಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು 42,000 24,300 ಹತ್ರ. ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ 24,300 ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 24,000 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಅದಕ್ಕಿಂತ ಮೇಲೆ 24,100 ಹತ್ರ 36,000 ಓಪನ್ ಇಂಟ್ರೆಸ್ಟ್. ಇನ್ನು 24,200 ಹತ್ರ 41,000 ಓಪನ್ ಇಂಟ್ರೆಸ್ಟ್ ಇದೆ. ಸೊ 24,200 ಮೊದಲನೇ ಸಪೋರ್ಟ್, ಬ್ರೇಕ್ ಆಗಿ ಹೋದ್ರೆ ಕೆಳಗಡೆ 24,000 ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಷ್ಟನ್ನು ಮಾತ್ರನೇ ಕನ್ಸಿಡರ್ ಮಾಡಿ ಈಗ ನಾವು ಟ್ರೇಡಿಂಗ್ ಅನಾಲಿಸಿಸ್ ಮಾಡಕ್ಕೆ ಶುರು ಮಾಡೋಣ. ಇನ್ನು ನಾನು ನಿಫ್ಟಿ 1 ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನೀವು ಗಮನಿಸಬಹುದು ನಿಫ್ಟಿನಲ್ಲಿ ಕಳೆದ 3 ದಿನ ಓಪನಿಂಗ್ ಗಿಂತ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಯಾಂಡಲ್ ಗಳನ್ನ ನೋಡ್ತಾ ಇದ್ರೆ ಇವು ಸ್ವಲ್ಪ ಬಿಯರಿಶ್ ಆಗಿ ನಮ್ಗೆ ಕಾಣಿಸ್ತಾ ಇದಾವೆ. ಸೊ ಇಲ್ಲಿ ನಾವು ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಏನಾದ್ರು ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ನಾವು ಆಲ್ರೆಡಿ ಆಪ್ಷನ್ ಚಾನೆಲ್ ನೋಡ್ದಂಗೆ 24,200 ಹತ್ರ ಸಪೋರ್ಟ್ ಇದೆ. ಸೊ 24,200 ಕೆಳಗಡೆ ಬಂದು 24,150 ನ ಬ್ರೇಕ್ ಆದ್ರೆ ಅಲ್ಲಿ ಪುಟ್ ಪೊಸಿಷನ್ ತೊಳಕ್ಕೆ ನಾವು
ಟ್ರೈ ಮಾಡ್ಬೋದು. 150 ಇಂದ ಕರೆಕ್ಷನ್ ಬರೋಕೆ ಶುರು ಆದ್ರೆ 24,000 ಹತ್ರ ಮೊದಲನೇ ಸಪೋರ್ಟ್ ಇರುತ್ತೆ. ಅಲ್ಲಿ ನಮ್ಮ 50% ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು ಹಾಗೂ ನಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ ಹೋಗ್ಬೇಕು. ಇಲ್ಲಿಂದ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋಕೆ ಶುರು ಆದ್ರೆ ಅದು ತನ್ನ 10 ಡೇ ಮೂವಿಂಗ್ ಆವರೇಜ್ 23,800 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಆ ಲೆವೆಲ್ ಅಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಅದು ನಿನ್ನೆಯ ಹೈ ಕ್ರಾಸ್ ಆದ್ರೆ ಮಾತ್ರ. ಅಂದ್ರೆ ನಿಫ್ಟಿ ಯಾವಾಗ 23,360 ಮೇಲೆ ಹೋದ್ರೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇಲ್ಲಿಂದ ಬರೋ ಮೂವ್ಮೆಂಟ್ ನಮ್ಗೆ 24,500 ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಅದು ಕ್ರಾಸ್ ಆದ್ರೆ ಟುವರ್ಡ್ಸ್ 24,750 800 ವರೆಗೆ ನಾವು ನಿಫ್ಟಿನಲ್ಲಿ ಮೂವ್ಮೆಂಟ್ ಅನ್ನ ನೋಡ್ಬೋದು. ಇನ್ನು ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ನ ಆಗೇನು ತಗೊಳ್ಳೋದು ಬೇಡ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಬ್ಯಾಂಕ್ ನಿಫ್ಟಿ ಏನಾದ್ರೂ 55,000 ಕೆಳಗಡೆಯಿಂದ ಬ್ರೇಕ್ ಆದ್ರೆ ಇಲ್ಲಿಂದ ಬರೋ ಡೌನ್ಗೆ ನಾವು 54,000 ನ ಟಾರ್ಗೆಟ್ ಇಟ್ಕೊಂಡು 1000 ಪಾಯಿಂಟ್ಸ್ ಕರೆಕ್ಷನ್ಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ ಇಲ್ಲಿ ನೋಡ್ತಾ ಇಲ್ಲ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ದಿನ ನಾವು ನಿನ್ನೆ ಡಿಸ್ಕಸ್ ಮಾಡ್ದಂಗೆ ಸ್ವಲ್ಪ ಅಪ್ಪರ್ ಮೂವ್ಮೆಂಟ್ ತೋರಿಸ್ತು, ಆದ್ರೆ ಅದು ಸಸ್ಟೈನ್ ಆಗಲಿಲ್ಲ. ಸೊ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅಗೇನ್ ಇದು ಏನಾದ್ರೂ ಇವತ್ತಿನ ದಿನದ ಅಂದ್ರೆ 24th ಏಪ್ರಿಲ್ ಹೈನ ಕ್ರಾಸ್ ಆದ್ರೆ ಅದು 12,321. ಸೊ 12,321 ಕ್ರಾಸ್ ಆಗಿ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ಇನ್ನಷ್ಟು ಮೂವ್ಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಲಾಂಗ್ ಪೊಸಿಷನ್ಸ್ ನ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 12,321 ಮೇಲೆ ಟ್ರೈ ಮಾಡ್ಬೋದು. ಹಾಗೂ ಇಲ್ಲಿ ಏನಾದ್ರು 12,200 ಕೆಳಗಡೆ ಕರೆಕ್ಷನ್ ಬರೋಕೆ ಶುರು ಆದ್ರೆ ಇಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಕರೆಕ್ಷನ್ ಇದು ಕೆಳಗಡೆ 12,000 ಹಾಗೂ 11,900 850 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಸಲುವಾಗಿ ಪುಟ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ ತಗೊಳಕ್ಕೆ ನೋಡಬಹುದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 25th ಏಪ್ರಿಲ್ ಟ್ರೇಡ್ ಮಾಡೋಕೆ ನೋಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.